ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಟಾಟಾದ ಫಿಯರ್ಲೆಸ್ ಡಾರ್ಕ್ ಎಡಿಷನ್ ಗಾಡಿ ಹರಿಯರ್ ಮುಂದೆ ಇದ್ದೀವಿ. ಸೊ ಹರಿಯರ್ ಹೇಗಿದೆ, ಏನೇನು ಫ್ಯೂಚರ್ ಎಲ್ಲ ತಿಳ್ಕೊಳ್ತಾ ಬರೋಣ. ಸೊ ಇವಾಗ ಫ್ರಂಟ್ ಲುಕ್ಕಿಂದ ನೀವು ನೋಡೋದಾದರೆ ಫ್ರಂಟ್ ಲೈಟ್ ನೋಡ್ಬೋದು. ಸೊ ಎಲ್ಲ ಗಾಡಿಯಲ್ಲಿ ದೊಡ್ಡ ದೊಡ್ಡ ಹೆಡ್ಲೈಟ್ ಕೊಡ್ತಿದ್ರಲ್ಲ, ಇವಾಗ ಪ್ರೆಸೆಂಟ್ ನಿಮಗೆ LED ಒಂದು ಹೆಡ್ಲೈಟ್ ಒಂದು ಚಿಕ್ಕದಾಗಿ ಕಾಣ್ಬೋದು. ಇನ್ನು ಫಾಗ್ ಲ್ಯಾಂಪ್ಸ್ ನೀವು ನೋಡ್ಬೋದು ಹೇಗಿದೆ ಅಂತ, ಅದು ಕೂಡ LED ಇರುವಂಥದ್ದು. ಇನ್ನು ಏರ್ ಇದು ಮಾಡೋಕ್ಕೆ ಅಂದರೆ ಹೈವೇಲೆಲ್ಲ ಏರ್ ಬ್ಯಾಲೆನ್ಸಿಂಗ್ ಎಲ್ಲ ಇರ್ತದಲ್ಲ, ಅದಕ್ಕೋಸ್ಕರ ನಿಮಗೆ ಇಲ್ಲಿ ಒಂದು ಹೋಲ್ ಥರ ಕೊಟ್ಟಿರುವಂಥದ್ದು ಏರ್ ಸರ್ಕ್ಯುಲೇಷನ್ಸ್ ಈಸಿ ಆಗೋಕ್ಕೆ. ಸೊ ಫ್ರಂಟ್ ಗ್ರಿಲೆಲ್ಲ ನೀವು ನೋಡ್ಬೋದು ಹೇಗಿದೆ ಅಂತ. ಸೊ ಮೊದಲೆಲ್ಲ T ಲೋಗೋ ನಿಮಗೆ ಇಲ್ಲಿ ಮೆಟಲಲ್ಲಿ T ಅನ್ನೋದು ಬರ್ತಿತ್ತು, ಇವಾಗ ಒಂಥರ 3D ಟೈಪಲ್ಲಿ ಇರುವಂಥದ್ದು ನೀವು ನೋಡ್ಬೋದು. ಇನ್ನು ಸೊ ಮಿಡಲಲ್ಲಿ T ಲೋಗೋ ಕೆಳಗೆ ನಿಮಗೆ ಕಾಣ್ತಿರ್ಬೋದು 360 ಡಿಗ್ರಿ ಕ್ಯಾಮ್ರಾ ಇರುವಂಥದ್ದು. ಸೊ ಇಲ್ಲಿ ಫ್ರಂಟಲ್ಲಿ ನಿಮಗೆ T ಲೋಗೋ ಕೆಳಗೆ ನಿಮಗೆ ಇದು 360 ಅಂತ ಮತ್ತು ಫ್ರಂಟ್ ವ್ಯೂನ ನೋಡುವಂಥ ಕ್ಯಾಮ್ರಾ, ಅಂದರೆ ಬಂಪರ್ ಟು ಬಂಪರ್ ಗಾಡಿ ಎಷ್ಟು ಡಿಸ್ಟೆನ್ಸಲ್ಲಿ ಇದೆ ಅಂತ ನೋಡೋದಾದರೆ ನಿಮಗೆ ಈ ಒಂದು ಕ್ಯಾಮರಾ ಸಪೋರ್ಟ್ ಆಗುತ್ತೆ. ಸೊ ನಿಮಗೆ ಫ್ರಂಟಲ್ಲಿ ನೀವು ನೋಡ್ಬೋದು, ಫ್ರಂಟಲ್ಲಿ ಬಂದುಬಿಟ್ಟು ನಿಮಗೆ 2 ಸೆನ್ಸರ್ಗಳು ಕಾಣೋಕ್ಕೆ ಸಿಗುತ್ತೆ. ಸೊ ಮಿಡಲಲ್ಲಿ ನಂಬರ್ ಪ್ಲೇಟ್ ಬಂದರೆ ಒಂದು ಸೈಡಲ್ಲಿ ಒಂದು ಸೆನ್ಸರ್ ಇದೆ, ಸೊ ಇನ್ನೊಂದು ಸೈಡಲ್ಲೂ ಆಪೋಸಿಟಲ್ಲಿ ನಿಮಗೆ ಒಂದು ಸೆನ್ಸರ್ ಕಾಣ್ಬೋದು. ಸೊ ಈ ಮಿಡಲಲ್ಲಿ ಈ ನಂಬರ್ ಪ್ಲೇಟ್ ಕೆಳಗೆ ಇದು ಏನು ಅಂತ ಹೇಳಿದ್ರೆ ಅಡಾಸ್. ಸೊ ಸ್ಪೀಡಾಗಿ ಏನಾದರೂ ಗಾಡಿ ಬಂದು ಹೊಡೆಯೋ ಸಿಚುವೇಷನಲ್ಲಿದೆ ಅಂತ ಹೇಳಿದ್ರೆ ಗಾಡಿ ಕಂಟ್ರೋಲ್ ಮಾಡುತ್ತೆ. ಆಟೋಮೆಟಿಕ್ ಗಾಡಿ ಆಫ್ ಆಗೋಂಥ ಒಂದು ಕೆಲಸವನ್ನು ಈ ಒಂದು ಅಡಾಸ್ ಸಿಸ್ಟಮ್ ಮಾಡುತ್ತೆ. ಸೊ ಇದು ಒಂದು ಕೂಡ ಸೆನ್ಸರ್ ಥರನೇ, ಈ ಸೆನ್ಸರ್ ಥರನೇ ಅಲ್ಲ, ಸೆನ್ಸರೇ. ಸೊ ಈ ಒಂದು ಸೆನ್ಸರ್ ಆ ಒಂದು ಕೆಲಸ ಮಾಡುತ್ತೆ, ಅದಕ್ಕೋಸ್ಕರ ಫ್ರಂಟಲ್ಲಿ ಇಟ್ಟಿದ್ದಾರೆ. ಇನ್ನು ಈ 2 ಸೆನ್ಸರ್ ಆಲ್ಮೋಸ್ಟ್ ಎಲ್ಲ ಗಾಡಿಗಳಲ್ಲೇ ರೇರಲ್ಲಿ ಕಾಣಕ್ಕೆ ಸಿಗುತ್ತಲ್ಲ. ಸೊ ಟಾಟಾದಲ್ಲಿ ಇವಾಗ ಪ್ರೆಸೆಂಟ್ 2024 ಬರ್ತಾ ಇರುವಂಥ ಲೇಟೆಸ್ಟ್ ವರ್ಷನ್ ಹರಿಯರ್ ಸಫಾರಿಗಳಲ್ಲಿ ಇಲ್ಲಿ ಫ್ರಂಟಲ್ಲಿ ನಿಮಗೆ 2 ಸೆನ್ಸರ್ಗಳನ್ನ ಕೊಟ್ಟಿರ್ತಾರೆ. ಸೊ ಗಾಡಿ ಹತ್ತಿರದಲ್ಲಿ ಏನಾದ್ರು ಟಚ್ ಆಗೋಂಥ ಮೂಮೆಂಟ್ ಇದೆ ಅಂತೇಳಿದ್ರೆ ಆಟೋಮೆಟಿಕಲಿ ಕ್ಯಾಮರಾದಲ್ಲಿ ಯಾವ ಜಾಗದಲ್ಲಿ ಏನು ಟಚ್ ಆಗೋಕ್ಕೆ ಹತ್ತಿರದಲ್ಲಿದೆ, ಟಚ್ ಆಗುವಂಥ ಚಾನ್ಸಸ್ಸಲ್ಲಿದೆ ಅನ್ನೋದಾದರೆ ರೆಡ್ ಮಾರ್ಕಲ್ಲಿ ನಿಮಗೆ ಅಲ್ಲಿ ಸ್ಕ್ರೀನಲ್ಲಿ ತೋರಿಸುತ್ತೆ, ಅದನ್ನ ಕೂಡ ನಾನು ಶೋ ಮಾಡ್ತೀನಿ. ಇನ್ನು ನೀವು ನೋಡ್ಬೋದು ಹೆಡ್ಲೈಟ್ ಕೂಡ ಯಾವ ಒಂದು ಲುಕ್ಕಲ್ಲಿದೆ ಅಂತ. ಸೊ ಫ್ರಂಟ್ ಲುಕ್ ನೀವು ನೋಡೋದಾದರೆ ಈ ಒಂದು ಆ್ಯಂಗಲಲ್ಲಿ ಕಾಣುತ್ತೆ. ಇನ್ನು ಈ ಗಾಡಿಗೆ 2 ವೈಪರ್ ಕಾಮನ್ ಆಗಿ ಎಲ್ಲ ಗಾಡಿ ಕೊಡೋ ಥರನೇ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಇಲ್ಲಿ ಎಕ್ಸ್ಟ್ರಾ ಒಂದು ಕ್ಯಾಮರಾ ಕೂಡ ಆ್ಯಡ್ ಆಗಿರುವಂಥದ್ದು ನೀವು ನೋಡ್ಬೋದು ಈ ಒಂದು ಮಾಡಲಲ್ಲಿ. ಸೊ ಗಾಡಿ ಬ್ಲ್ಯಾಕ್ ಆಗಿರೋದ್ರಿಂದ ನಿಮಗೆ ಅಷ್ಟಾಗಿ ಗೊತ್ತಾಗಲ್ಲ. ಸೊ ನೋಡ್ಬೋದು ಇಲ್ಲಿ ಕೂಡ ಒಂದು ಕ್ಯಾಮರಾ ಸಿಗುತ್ತೆ. ಸೊ ಲೇಟೆಸ್ಟ್ ವರ್ಷನಲ್ಲಿ ನಿಮಗೆ ಇದೊಂದು ಪ್ಲಸ್ ಪಾಯಿಂಟ್ ಅಂತ ನೀವು ನೋಡ್ಬೋದು. ಸೊ MRF ಟೈರ್ ಕೊಟ್ಟಿದ್ದಾರೆ. ಸೊ ಮ್ಯಾಗ್ವಿಲ್ ನೋಡ್ಬೋದು, ಮ್ಯಾಗ್ವಿಲ್ ಡಿಸೈನ್ ಹೇಗಿದೆ ಅಂತ. ಸೊ ಇದು 2024 ಈ ಒಂದು ಡಿಸೈನಲ್ಲಿ ಬರ್ತಾ ಇರುವಂಥದ್ದು. ಸೊ ವೆರೈಟೀಸ್ ಆಫ್ ಅಂದರೆ ಫಿಯರ್ಲೆಸ್, ಸ್ಮಾರ್ಟ್ ಅಥವಾ ಬೇರೆ ಬೇರೆ ಮಾಡಲ್ಸ್ ಬರುತ್ತಲ್ಲ, ಅದರಲ್ಲಿ ಒಂದೊಂದು ಮಾಡಲಿಗೆ ಒಂದೊಂದು ಡಿಸೈನಲ್ಲಿ ಬರುತ್ತೆ. ಸೊ ಇದು ಫಿಯರ್ಲೆಸ್ ಪ್ಲಸ್ ಆಗಿರೋದ್ರಿಂದ ಈ ಒಂದು ಡಿಸೈನಲ್ಲಿ ಇರುವಂಥದ್ದು ನೀವು ನೋಡ್ಬೋದು. ಇನ್ನು ಟೈರ್ ಸೈಜ್ ಹೇಳೋದಾದರೆ 245/55R19 ಅನ್ನುವಂಥ ಟೈರ್ ಕೂಡ ಇರುವಂಥದ್ದು ನೀವು ನೋಡ್ಬೋದು. ಇನ್ನು ಸೈಡಿಂದ ನೀವು ನೋಡೋದಾದರೆ ಸೊ ಇಲ್ಲಿ ಬ್ಯಾಡ್ಜಿಂಗ್ ನೋಡ್ಬೋದು, ಆ್ಯಶ್ ಡಾರ್ಕ್ ಅನ್ನೋಂಥ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ 2 ಕಡೆಯಲ್ಲೇ ಅದು ಬ್ಯಾಡ್ಜಿಂಗ್ ಕೊಟ್ಟಿರ್ತಾರೆ. ಇನ್ನು ನಿಮಗೆ ಸೈಡ್ ಇಂಡಿಕೇಟರ್ ಬಂದುಬಿಟ್ಟು ಮಿರರಲ್ಲಿ ಕೊಟ್ಟಿರುವಂಥದ್ದು, ಇದು ಆಟೋ ಫೋಲ್ಡ್ ಮಿರರ್ ಕೂಡ ಆಗಿರುವಂಥದ್ದು. ಸೊ ಮಿರರ್ನ ಕೆಳಗೆ ನೀವು ನೋಡ್ಬೋದು ಕ್ಯಾಮ್ರಾ ಕೂಡ ನಿಮಗೆ ಕೊಟ್ಟಿದ್ದಾರೆ. ಸೊ 360 ವ್ಯೂ ಆಗಿರ್ಬೋದು, ಸೈಡ್ ವ್ಯೂ ಆಗಿರ್ಬೋದು, ಆ ಒಂದು ಕೆಲಸ ಈ ಒಂದು ಕ್ಯಾಮ್ರಾ ಮಾಡುತ್ತೆ. ಇನ್ನು ನೀವು ನೋಡ್ಬೋದು ಡ್ರೈವರ್ ಡೋರ್ ಮತ್ತು ಡ್ರೈವರ್ ಡೋರ್ಗಳಲ್ಲಿ ಹರಿಯರ್ ಅನ್ನೋಂಥ ಒಂದು ಬ್ಯಾಡ್ಜಿಂಗ್ ಕೂಡ ನೀವು ನೋಡ್ಬೋದು. ಕಂಪ್ಲೀಟಾಗಿ ಫ್ರಂಟ್ ಡೋರಿಂದ ಹಿಡಿದು ಬ್ಯಾಕ್ ಡೋರ್ ತನಕ ನಿಮಗೆ ಈ ಒಂದು ಕ್ಲಾಡಿಂಗ್ ಕೊಟ್ಟಿರುವಂಥದ್ದು ನೋಡ್ಬೋದು. ಇನ್ನು ನಿಮಗೆ 2 ಕಡೆಯ ಡೋರ್ಗಳಲ್ಲಿ ನಿಮಗೆ ಬಟನ್ ಲಾಕ್ ಕೊಟ್ಟಿರ್ತಾರೆ, ಕೀ ಲಾಕ್ ಕೂಡ ಇರುತ್ತೆ. ಈ ಒಂದು ಸೆಟ್ನ ತೆಗೆದ್ರೆ ನಿಮಗೆ ಕೀ ಲಾಕ್ ಅಂದರೆ ಬಟನ್ ಕೆಲಸ ಮಾಡಿಲ್ಲ, ಬ್ಯಾಟ್ರಿ ಡೆಡ್ ಆಗಿದೆ ಅನ್ನೋಂಥ ಟೈಮ್ಗಳಲ್ಲಿ ನಿಮಗೆ ಕೀಯಲ್ಲಿ ನಿಮಗೆ ಲಾಕ್ನ ಓಪನ್ ಮಾಡುವಂಥ ಕೆಲಸ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು ಸೈಡ್ ಪ್ರೊಫೈಲ್ಸ್ ಹೇಗಿದೆ ಅಂತ. ಇನ್ನು ರೇರಿಗೆ ಬರೋದಾದರೆ ಸೊ ರಿವರ್ಸ್ ಲೈಟ್ ನಿಮಗೆ 2 ಕಡೆಯಲ್ಲಿ ರಿವರ್ಸ್ ಲೈಟ್ ಬರುವಂಥದ್ದು. ಸೊ ಇಲ್ಲಿ ಬರುತ್ತೆ. ಸೊ ಇಂಡಿಕೇಟರ್ ಆಗಿರ್ಬೋದು, ಬ್ರೇಕ್ ಲೈಟ್ಸಲ್ಲಿ ಆಗಿರ್ಬೋದು, ಇದು
ಕಂಪ್ಲೀಟಾಗಿ ಇವಾಗ ಹರಿಯರ್ ಆಗಿರೋ ಸಫಾರಿ ಆಗಿರ್ಬೋದು. ಸೊ ಈ ಡೆಡ್ಡಿಂದ ಹಿಡಿದು ಈ ಡೆಡ್ ಲೈನ್ ತನಕ ನಿಮಗೆ ಲೈಟ್ ಬರುವಂಥದ್ದು. ಸೊ ಸಾರಿ ಆಗಲೇ ಬ್ರೇಕ್ ಲೈಟ್ ಅಂತಂದರೆ, ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಬ್ರೇಕ್ ಲೈಟ್ ಇರುತ್ತೆ. ಇನ್ನು ಈ ಬ್ರೇಕ್ ಲೈಟ್ ಮೇಲ್ಗಡೆ ವೈಪರ್ ವಾಟರ್ ಸ್ಪ್ರೇ ಆಗುವಂಥ ನಾಸಲ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಇನ್ನು ಡಿಫಾಗರ್ ಕೂಡ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಸೊ ರೇರಲ್ಲಿ ನಿಮಗೆ ಟಿ ಲೋಗೋ ಕೆಳಗೆ ನಿಮಗೆ ಕ್ಯಾಮರಾವನ್ನು ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಕ್ಯಾಮರಾ ಬಂದುಬಿಟ್ಟು ಟಿ ಲೋಗೋ ಕೆಳಗೆ ಬಂದಿರುವಂಥದ್ದು. ಈ ಒಂದು ಪೋರ್ಷನಲ್ಲಿ ಬಂದುಬಿಟ್ಟು ನಂಬರ್ ಪ್ಲೇಟ್ ಬರುತ್ತೆ. ಅದರ ಕೆಳಗೆ ನಿಮಗೆ ಬಂದುಬಿಟ್ಟು ಹ್ಯಾರಿಯರ್ ಅನ್ನೋಂಥ ಬ್ಯಾಡ್ಜಿಂಗ್ ಕೂಡ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇನ್ನು ರೇರಲ್ಲಿ ನೀವು ನೋಡ್ಬೋದು, ಬಂಪರಲ್ಲಿ ನಿಮಗೆ 2 ಸೆನ್ಸರ್ನ ಕೊಟ್ಟಿದ್ದಾರೆ. ಸೊ ಇನ್ನು ಕೆಳಗೆ ನೀವು ನೋಡ್ಬೋದು, ಬಾಟಮಲ್ಲಿ ನಿಮಗೆ ಸ್ಪೇರ್ ವೀಲ್ ಕೂಡ ನೀವು ನೋಡ್ಬೋದು. ಸ್ಪೇರ್ ವೀಲ್ ಕೂಡ ಕೊಟ್ಟಿದ್ದಾರೆ. ಸ್ಪೇರ್ ವೀಲ್ ಬಂದುಬಿಟ್ಟು ಕೆಲವೊಂದು ಗಾಡಿಗಳಲ್ಲಿ ಬೂಟು ಒಳಗೆ ಸಿಗುತ್ತೆ. ಸೊ ಹರಿಯರ್ ಸಫಾರಿಗಳಲ್ಲಿ ನಿಮಗೆ ಕೆಳಗೆ ಸಿಗುತ್ತೆ. ಸೊ ನಿಮಗೆ ಬೂಟ್ನ ಓಪನ್ ಮಾಡೋದಾದರೆ ಇಲ್ಲೊಂದು ಬಟನ್ ಇರುತ್ತೆ. ಈ ಬಟನ್ನ ಜಸ್ಟ್ ಪ್ರೆಸ್ ಮಾಡಿದರೆ ಸಾಕು, ಆಟೋಮೆಟಿಕ್ ಅದೇ ಓಪನ್ ಆಗಿಬಿಡುತ್ತೆ. ನೋಡ್ಬೋದು, ಅಲ್ಲಿಂದ ಕೀ ಕೈಯಲ್ಲಿದೆ ಅಂತ ಹೇಳಿದ್ರೆ ಸಾಕು, ಗಾಡಿ ಲಾಕ್ ಆಗಿದ್ದರೂ ಸಹ ನಾವು ಲೆಗ್ನ ಹಿಂಗೆ ಮಾಡಿದ್ರೆ ಸಾಕು, ಬೂಟ್ ಓಪನ್ ಆಗುತ್ತೆ. ಸೊ ಕೈಯಲ್ಲಿ ಕೀ ಇದೆ ಅಂತ ಹೇಳಿದ್ರೆ ಹಿಂಗೆ ಮಾಡಿದ್ರೆ ಸಾಕು, ಬೂಟ್ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಸೊ ಕೈಯಲ್ಲಿ ಈಗ ಪ್ರೆಸೆಂಟ್ ಕೀ ಇಲ್ಲ. ಸೊ ಇದು 5 ಸೀಟರ್ ಗಾಡಿ. ಸೊ ನೋಡ್ಬೋದು, ಹಾಗಾಗಿ ಹಿಂದ್ಗಡೆ ನಿಮಗೆ ಪಾರ್ಸಲ್ ಟ್ರೇ ಮತ್ತು ಇಷ್ಟು ಸ್ಪೇಸ್ ಇರುವಂಥ ತುಂಬಾ ಸ್ಪೇಸ್ ಇರುವಂಥ ಒಂದು ಡಿಕ್ಕಿ ನಿಮಗೆ ಸಿಗ್ತಾ ಇರುವಂಥದ್ದು. ಇನ್ನು ನಿಮಗೆ ಜಾಕ್ ಆಗಿರ್ಬೋದು, ರಿಫ್ಲೆಕ್ಟ್ ಆಗಿರ್ಬೋದು, ಪಂಚರ್ ಕಿಟ್ ಆಗಿರ್ಬೋದು, ಎಲ್ಲ ಈ ಒಂದು ಪೋರ್ಷನಲ್ಲಿ ನಿಮಗೆ ಕಾಣಕ್ಕೆ ಸಿಗುತ್ತೆ. ಸೊ ಬೂಟ್ನ ಓಪನ್ ಮಾಡಬೇಕಾದ್ರೆ ಟಿ ಲೋಗೋ ಕೆಳಗೆ ನಿಮಗೆ ಬೂಟ್ನ ಓಪನ್ ಮಾಡಬೇಕಾಗುತ್ತೆ. ಸೊ ಕ್ಲೋಸ್ ಮಾಡೋದಾದರೆ ಈ ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಅದೇ ಕ್ಲೋಸ್ ಆಗಿಬಿಡುತ್ತೆ. ನೋಡ್ಬೋದು, ಸೊ ಲಾಕ್ ಆಯಿತು. ಇನ್ನು ಫ್ಯೂಲ್ ಕ್ಯಾಪ್ ಯಾವುದೇ ಥರ ಸೀಟ್ ಕೆಳಗೆಲ್ಲ ಓಪನ್ ಮಾಡೋವಂಥದ್ದಲ್ಲ. ಸೊ ಜಸ್ಟ್ ಪ್ರೆಸ್ ಮಾಡಿದರೆ ಸಾಕು, ಫ್ಯೂಲ್ ಕ್ಯಾಪ್ ಓಪನ್ ಆಗುತ್ತೆ. ಸೊ ಕ್ಲೋಸ್ ಮಾಡೋದಾದರೂ ಸಹ ಇದರಲ್ಲಿ. ಸೊ ಹರಿಯರ್ ಸಫಾರಿ ಬಂದುಬಿಟ್ಟು ಹೇಳೋದಾದರೆ ಇದರಲ್ಲಿ ಪೆಟ್ರೋಲ್ ಆಗಿರ್ಬೋದು, ಇ ವಿ ಆಗಿರ್ಬೋದು ಇನ್ನೂ ಬಂದಿಲ್ಲ. ಸೊ ಇ ವಿ ಇನ್ನೂ ರೆಡಿ ಆಗ್ತಾಯಿದೆ, ನೆಕ್ಸ್ಟ್ ಇಯರಲ್ಲಿ ಬರ್ಬೋದು. ಆದರೆ ಇವಾಗ ಪ್ರೆಸೆಂಟ್ ಓನ್ಲಿ ಡೀಸೆಲಲ್ಲಿ ಮಾತ್ರ ಗಾಡಿ ಸಿಗ್ತಾ ಇರುವಂಥದ್ದು. ಸೊ ಸೈಡ್ ಪ್ರೊಫೈಲ್ ನೋಡ್ಬೋದು. ಸೈಡ್ ಆಗಲೇ ಹೇಳಿರೋ ಥರ ಈ ಒಂದು ಪಾರ್ಟಲ್ಲಿ ಏನು ಡಿಸೈನ್ ಕಾಣ್ತದೆ, ಈ ಒಂದು ಕ್ಲಿಪ್ನ ನೀವು ಈ ಒಂದು ಕ್ಯಾಪ್ನ ನೀವು ತೆಗೆದ್ರೆ ಇಲ್ಲಿ ನಿಮಗೆ ಕೀ ಹಾಕಿ ಓಪನ್ ಮಾಡುವಂಥದ್ದು. ಅಂದರೆ ಬ್ಯಾಟ್ರಿ ಡೆಡ್ ಆದ ಟೈಮಲ್ಲಿ ನಿಮ್ಗೆ ಮಾತ್ರ ಈ ಒಂದು ಕ್ಯಾಪ್ನ ಓಪನ್ ಮಾಡೋವಂಥ ಅವಶ್ಯಕತೆ ಇದೆ. ಸೊ ನಾರ್ಮಲಿ ಈ ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು, ಗಾಡಿ ಲಾಕ್ ಆಗುತ್ತೆ. ನೀವು ನೋಡ್ಬೋದು, ಮೆಮೊರಿ ಸೀಟ್ ಆಗಿರೋದ್ರಿಂದ ಡ್ರೈವರ್ಗಳು ಯಾರು ಏನಕ್ಕೆ ಅಡ್ಜಸ್ಟ್ ಮಾಡಿರ್ತಾರೆ, ಎಷ್ಟಕ್ಕೆ ಅಡ್ಜಸ್ಟ್ ಮಾಡಿರ್ತಾರೆ ಅಷ್ಟಕ್ಕೆ ಇರುತ್ತೆ. ಸೊ ಡೋರ್ ಓಪನ್ ಮಾಡಿದ ತಕ್ಷಣ ಕೆಳಗೆ ಹೋಗಿಬಿಡುತ್ತೆ. ಆಟೋಮೆಟಿಕ್ ಡೋರ್ ಕ್ಲೋಸ್ ಆದರೆ ಪುನಃ ಅದು ಎಷ್ಟಕ್ಕೆ ಸೆಟ್ ಮಾಡಿರ್ತಾರೋ ಅಷ್ಟಕ್ಕೆ ಸೆಟ್ ಆಗಿಬಿಡುತ್ತೆ. ಸೊ ನೋಡ್ಬೋದು ಮೆಮೊರಿ ಸೀಟ್ ಹೇಗೆ ಕೆಲಸ ಮಾಡುತ್ತೆ ಅಂತ. ಸೊ ನೋಡ್ಬೋದು, ಫೋಲ್ಡ್ ಆಗ್ತಾ ಇದೆ. ಸೊ ಜಸ್ಟ್ ಇದು ನೀವು ಆರೋ ಮಾರ್ಕ್ ನೋಡ್ಬೋದು. ಮುಂದೆ ಮಾಡಿದ್ರೆ ಸೀಟ್ ಎದ್ದೇಳುತ್ತೆ ಮುಂದೆಗೆ. ಸೊ ಮುಂದೆ ಮಾಡಿದ್ರೆ ಸೊ ಸೀಟ್ನ ನಾವು ಫ್ರಂಟ್ ಬ್ಯಾಕ್ ಅಡ್ಜಸ್ಟ್ ಮಾಡಬೇಕಾದ್ರೆ ನೋಡ್ಬೋದು, ಆರೋ ಮಾರ್ಕಲ್ಲಿ ಇರುತ್ತೆ. ಸೊ ನೋಡ್ಬೋದು ಸೀಟು ಯಾವ ಥರ ಬರುತ್ತೆ ಅಂತ. ಸೊ ಜಸ್ಟ್ ಒಂದು ಬೆರಳಲ್ಲಿ ನಿಮಗೆ ಆಪ್ರೇಟ್ ಮಾಡ್ಬೋದು. ಸೊ ಇದನ್ನ ಮುಂದೆ ಹಿಂದೆ ಮಾಡಿದ್ರೆ ಸೀಟ್ ಹಿಂದೆ ಮುಂದೆ ಆಗುತ್ತೆ. ಸೊ ಇದೇ ಸೀಟ್ನ ನೀವು ನೋಡ್ಬೋದು, ಜಸ್ಟ್ ಮೇಲೆ ಕೆಳಗೆ ಇಷ್ಟೇ ಆಗೋದು. ಸೊ ಇಷ್ಟರಲ್ಲಿ ಮಾಡಿದ್ರೆ ನಿಮಗೆ ಸೀಟ್ ಮೇಲೆ ಹೋಗುತ್ತೆ. ಸೊ ಇದನ್ನ ಕೆಳಗೆ ಮಾಡಿದ್ರೆ ಕೆಳಗೆ ಆಗ್ತಾಯಿದೆ, ನೀವು ನೋಡ್ಬೋದು. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಕೆಳಗಾಗಿ. ಸೊ ಕೂತ್ಕೊಂಡ್ಬಿಡುತ್ತೆ. ಇನ್ನು ಇಂಟೀರಿಯರ್ ನೀವು ನೋಡೋದಾದರೆ ಸ್ಪೋರ್ಟ್ಸ್ ಗಾಡಿಗೆ ಕೊಡ್ತಾರಲ್ಲ ಆ ಥರ ಒಂದು ಡಿಸೈನಲ್ಲಿ ಸ್ಟೇರಿಂಗ್ ಇರುವಂಥದ್ದು ನೀವು ನೋಡ್ಬೋದು. ಸೊ ಇಗ್ನಿಷನ್ ಆನ್ ಮಾಡಿದ್ರೆ ನಿಮಗೆ ಇಲ್ಲಿ ಟಾಟಾದ ಒಂದು ಲೋಗೋ ಇಲ್ಲಿ ಶೋ ಆಗುತ್ತೆ ಲೈಟ್. ಸೊ ಪುಶ್ ಸ್ಟಾರ್ಟ್ ಬಟನ್ ಇದಾಗಿರುವಂಥದ್ದು ಬಟನ್ ನೋಡ್ಬೋದು ನೀವು. ಇನ್ನು
ವೈಪರ್ ಬಂದುಬಿಟ್ಟು ಈ ಒಂದು ಸೈಡಲ್ಲಿ ಪೋರ್ಷನಲ್ಲಿ ಕೊಟ್ಟಿರ್ತಾರೆ, ಲೆಫ್ಟ್ ಸೈಡಲ್ಲಿ. ರೈಟ್ ಸೈಡಲ್ಲಿ ಬಂದುಬಿಟ್ಟು ಹೆಡ್ಲೈಟ್, ಪಾಸಿಂಗ್ ಲೈಟ್ ಅದೆಲ್ಲ ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ. ಇನ್ನು ಸ್ಮಾರ್ಟ್ ಕೀ ನೀವು ನೋಡ್ಬೋದು. ಟಾಟಾದಲ್ಲಿ ಸ್ಮಾರ್ಟ್ ಕೀ ಬಂದುಬಿಟ್ಟು ಆಲ್ಮೋಸ್ಟ್ ಎಲ್ಲ ಗಾಡಿಗಳಲ್ಲಿ ಇದೇ ಒಂದು ಡಿಸೈನಲ್ಲಿ ಬರುವಂಥದ್ದು. ಸೊ 6 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಇದು ನೋಡ್ಬೋದು. ಇನ್ನು 4 ಇಂಡಿಕೇಟರ್ ಬಟನ್ ಆಗಿರ್ಬೋದು ನಿಮಗೆ ಇಲ್ಲಿ ಕೊಡುವಂಥದ್ದು. ಡಿಕ್ಕಿ ಓಪನ್ ಮಾಡೋದಾದರೂ ಸಹ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಪುಷ್ ಬಟನ್ನ ಒತ್ತಿದ್ರೆ ಜಸ್ಟ್ ಅನ್ಲಾಕ್ ಆಗೋವಂಥದ್ದಲ್ಲ, ಬೂಟೇ ನಿಮಗೆ ಆಟೋಮೆಟಿಕ್ ಓಪನ್ ಆಗುತ್ತೆ ನೋಡ್ಬೋದು. ಜಸ್ಟ್ ಇಲ್ಲಿ ಪ್ರೆಸ್ ಮಾಡಿದ್ರೆ ಸೊ ನೋಡ್ಬೋದು. ಸೊ ಅಲ್ಲಿ ಯಾರೂ ಇಲ್ಲ. ಈ ಒಂದು ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಅದೇ ಕ್ಲೋಸ್ ಮಾಡ್ಕೊಳ್ಳುತ್ತೆ. ಸೊ ಡೋರ್ ಪ್ಯಾಡ್ ನೋಡ್ಬೋದು. ಡೋರ್ ಓಪನ್ ಆದರೆ ನಿಮಗೆ ಅಲ್ಲಿ ಡೋರ್ ಓಪನ್ ಆಗಿದೆ ಅಂದರೆ ರೋಡಲ್ಲೆಲ್ಲ ನೀವು ಡೋರ್ ಓಪನ್ ಮಾಡಿದ್ರೆ ನಿಮಗೆ ಡೋರ್ ಓಪನ್ ಆಗಿದೆ ಅಂತ ಗೊತ್ತಾಗಲ್ಲ ಕತ್ಲಲ್ಲಿ. ಸೊ ಅದಕ್ಕೋಸ್ಕರ ಒಂದು ಲೈಟಿಂಗ್ನ ನೀವು ನೋಡ್ಬೋದು. ಇನ್ನು ನೀವು ಬಾಟಲ್ಸ್ ಇನ್ನೇನಾದರೂ ಇಡೋದಾದ್ರೆ ಐಟಮ್ ಇಲ್ಲ ಕೊಡೆ ಏನಾದರೂ ಇಡ್ತೀನಿ ಅಂತ ಹೇಳಿದ್ರು ನಿಮ್ಗೆ ನೋಡ್ಬೋದು ಸ್ಪೇಸ್ ಎಷ್ಟು ಕೊಟ್ಟಿದ್ದಾರೆ ಅಂತ. ವಿಂಡೋಸ್ನ ನೀವು ಕಂಟ್ರೋಲ್ ಮಾಡೋವಂಥದ್ದು ಬಟನ್ಸ್ ನೀವು ನೋಡ್ಬೋದು ಎಲ್ಲಿದೆ ಅಂತ. ಸೊ ಗಾಡಿ ಲಾಕ್ ಆಗುವಂಥದ್ದು ಬಟನ್, ಸೊ ಡೋರ್ ಓಪನ್ ಮಾಡುವಂಥದ್ದು. ಸೊ ನೀವು ನೋಡ್ಬೋದು ಡೋರ್ ಪ್ಯಾಡ್ ಇದು ಲೆದರ್ ಫಿನಿಷಿಂಗಲ್ಲಿ ಕೊಟ್ಟಿರುವಂಥದ್ದು. ಇದು ಯಾವುದೇ ಥರದ ಕಸ್ಟಮರ್ ಹಾಕ್ಸಿರುವಂಥದ್ದಲ್ಲ, ಕಂಪ್ನಿಯಿಂದನೇ ಬರುವಂಥದ್ದು. ಸೊ ನೋಡ್ಬೋದು. ಇನ್ನು ಸೀಟ್ ಬಗ್ಗೆ ಹೇಳ್ತಾ ಇದೆ. ಸೀಟ್ದಲ್ಲಿ ನಿಮಗೆ ಈ 1 2 3 ಏನು ಅಂತ ಹೇಳಿಲ್ಲ. ಸೊ ಇದು ಬಂದುಬಿಟ್ಟು ನಿಮಗೆ ಈ ಹೋಲ್ಸಲ್ಲಿ ನಿಮಗೆ ಎ ಸಿ ಬರುತ್ತೆ. ಸೊ ವೆಂಟಿಲೇಟೆಡ್ ಸೀಟ್ ಅಂತ ಇದಕ್ಕೆ ಹೇಳ್ತಾರೆ. ಸೊ ಎ ಸಿ ನೀವು ಆನ್ ಮಾಡಿದ್ರೆ ಅಂತಂದರೆ ಸೊ ರೇರಲ್ಲಾಗಿರ್ಬೋದು ಫ್ರಂಟಲ್ಲಾಗಿರ್ಬೋದು ಈ ಒಂದು ಪೋರ್ಷನ್ಗಳಲ್ಲಿ ನಿಮಗೆ ಏನು ಆನ್ ಮಾಡಿರ್ತೀವಿ ನಾವು ಗಾಳಿ, ಹೀಟ್ ಆನ್ ಮಾಡಿದರೆ ಹೀಟ್ ಬರುತ್ತೆ, ಎ ಸಿ ಆನ್ ಮಾಡಿದ್ರೆ ಎ ಸಿ ಬರುತ್ತೆ. ಸೊ ಇದು ಅದರ ಸ್ಪೀಡ್ 1 2 3. ಸೊ ಇದು ಆನ್ ಬಟನ್ನ. ಸೊ ಇಗ್ನಿಷನ್ ಆನ್ ಆಗಿಲ್ಲ, ಹಾಗಾಗಿ ಇದು ಆನ್ ಆಗಿಲ್ಲ. ಜಸ್ಟ್ ಇವಾಗ ಗಾಡಿ ಬಗ್ಗೆ ಹೇಳೋದ್ರೆ ನೋಡ್ಬೋದು. ಸೊ ಕ್ಲಸ್ಟರ್ ಆನ್ ಮಾಡೋಣ. ಕ್ಲಸ್ಟರ್ ಇದು ಆನ್ ಮಾಡಿದ್ರೆ ಬಟನಲ್ಲಿ ನಿಮಗೆ 2 ಸತಿ ಟಚ್ ಮಾಡಬೇಕಾಗುತ್ತೆ. ಸೊ ಯೆಲ್ಲೋ ಕಲರಲ್ಲಿ ಏನು ಉರಿತಿದೆ ಆ ಟೈಮಲ್ಲಿ ನಿಮಗೆ ಇಷ್ಟು ಬರುತ್ತೆ. ಸೊ ಇನ್ನೊಂದು ಸತಿ ಒತ್ತಿದ್ರೆ ಸೊ ಗ್ರೀನ್ ಕಲರ್ ಬಂದಿದೆ ನೋಡ್ಬೋದು, ಗ್ರೀನ್ ಕಲರಲ್ಲಿ. ಸೊ ಕಂಪ್ಲೀಟಾಗಿ ಇಗ್ನಿಷನ್ ಆನ್ ಆಗಿದೆ. ಕ್ಲಸ್ಟರ್ ನೀವು ನೋಡ್ಬೋದು, ಕಂಪ್ಲೀಟ್ ಫುಲ್ ಸ್ಕ್ರೀನ್ ಕ್ಲಸ್ಟರನ್ನು ಕೊಟ್ಟಿರುವಂಥದ್ದು. ಸೊ ಬ್ರೇಕ್ ಪ್ರೆಸ್ ಮಾಡಿ ಇನ್ನೊಂದು ಸತಿ ಬಟನ್ ಪ್ರೆಸ್ ಮಾಡಿದ್ರೆ ಗಾಡಿ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ಬೋದು ಎಲ್ಲ ಒಂದು ಇಂಟಿಮೇಷನ್ ನಿಮಗೆ ತೋರಿಸುವಂಥದ್ದು ಹೇಗಿದೆ ಅಂತ. ಸೊ ಸಿಸ್ಟಮ್ ನೀವು ನೋಡ್ಬೋದು 15 ಇಂಚಸ್ ಇರ್ಬೋದು, ದೊಡ್ಡದಾಗಿರುವಂಥ ಸಿಸ್ಟಮ್. ಇನ್ನು ಇದು ಮೂಡ್ ಬಗ್ಗೆ ಹೇಳೋದಾದರೆ ನೋಡಿ. ಸೊ ಇದರಲ್ಲಿ ರಫ್ ರೋಡ್ ಮೂಡ್, ಸೊ ಇದು ಸೈಡಲ್ಲಿ ತಿರುಗಿಸುವಂಥದ್ದು. ಸೊ ಇದು ಟಚ್ ಇರೋಲ್ಲ. ರಫ್ ಮೂಡ್, ವೆಟ್ ಮೂಡ್ ಮತ್ತು ಸಿಟಿ ಡ್ರೈವ್ ಮೂಡು. ಸೊ ಈ ಮೂಡ್ಗಳನ್ನ ನಿಮಗೆ ಸೆಟ್ ಮಾಡೋದಾದರೆ ಹೀಲ್ ಹೋಲ್ಡ್ ಕೂಡ ನಿಮಗೆ ಇಲ್ಲಿ ಕಾಣಕ್ಕೆ ಸಿಗುತ್ತೆ. ಸೊ ನೀವು ನೋಡ್ಬೋದು ಹೀಲ್ ಹೋಲ್ಡ್ ಮೋಡ್. ಸೊ ಸ್ಪೋರ್ಟ್ಸ್ ಮೋಡ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಇನ್ನು ಚಾರ್ಜಿಂಗ್ ಹಾಕ್ತೀನಿ ಅಂತ ಹೇಳಿದ್ರೆ ನೋಡ್ಬೋದು 45 ವೋಲ್ಟ್ಸ್ದು ಮತ್ತು USB ಕೇಬಲ್ ಹಾಕುವಂಥದ್ದು ಇದು ನೋಡ್ಬೋದು. ಇನ್ನು ಈ ಒಂದು ಪೋರ್ಷನ್ ಬಂದುಬಿಟ್ಟು ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ವಯರ್ ಹಾಕಿ ಚಾರ್ಜ್ ಮಾಡೋವಂಥ ಆಪ್ಷನ್ ಕೂಡ ಇದೆ, ಇಲ್ಲಿ ವೈರ್ಲೆಸ್ ಆಪ್ಷನ್ ಕೂಡ ಇದೆ. ಇನ್ನು ನೀವು ನೋಡ್ಬೋದು ಪಾರ್ಕ್. ಸೊ ಇದನ್ನ ನೀವು ಕೆಳಗೆ ಮಾಡಿದ್ರೆ ಹ್ಯಾಂಡ್ ಬ್ರೇಕ್ ರಿಲೀಸ್ ಆಗುತ್ತೆ. ಸೊ ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡೋ ಟೈಮಲ್ಲಿ ಬ್ರೇಕ್ನ ಪ್ರೆಸ್ ಮಾಡಿರಬೇಕಾಗುತ್ತೆ. ಬ್ರೇಕ್ನ ಪ್ರೆಸ್ ಮಾಡಿಬಿಟ್ಟು ನಿಮಗೆ ಇದನ್ನ ಕೆಳಗೆ ಮಾಡ್ದೆ ಅಂತೇಳಿದ್ರೆ ಹ್ಯಾಂಡ್ ಬ್ರೇಕ್ ರಿಲೀಸ್ ಆಗುತ್ತೆ. ಸೊ ಇದನ್ನ ಬ್ರೇಕ್ನ ಪ್ರೆಸ್ ಮಾಡಿಬಿಟ್ಟು ಮೇಲೆ ಎತ್ತದ ಅಂತ ಹೇಳಿದ್ರೆ ನಿಮಗೆ ಹ್ಯಾಂಡ್ ಬ್ರೇಕ್ ಲಾಕ್ ಆಗುತ್ತೆ. ಸೊ ನೋಡ್ಬೋದು ಫ್ರಂಟ್ ಟು ಬ್ಯಾಕ್ ಎರಡೂ ಕಡೆಯಲ್ಲಿ ನಿಮಗೆ ವೆಂಟಿಲೇಟೆಡ್ ಸೀಟ್ ಕೊಟ್ಟಿರ್ತಾರೆ, ರೇರಲ್ಲಿ ಕೊಟ್ಟಿರಲ್ಲ. ಇಂಟೀರಿಯರ್ ನೀವು ಕಂಪ್ಲೀಟಾಗಿ ನೋಡ್ಬೋದು. AC ವೆಂಟ್ಸ್ ಆಗಿರ್ಬೋದು, ಒಂದು ಮ್ಯಾಟ್ ಒಂಥರ ಫಿನಿಷಿಂಗಲ್ಲಿ ಮ್ಯಾಟ್ ಬ್ಲ್ಯಾಕಲ್ಲಿ ನಿಮಗೆ ಒಂದು ಕೊಟ್ಟಿರುವಂಥದ್ದು. ಇನ್ನು ಮೂಡ್ ಲೈಟ್ ನೀವು ನೋಡ್ಬೋದು. ಸೊ ಇದು ಸಾಂಗ್ಸ್ ಎಲ್ಲ ನೀವು ಯಾವ ಥರ ಸಾಂಗ್ಸ್ ಪ್ಲೇ ಮಾಡ್ತಿರ್ತೀರೋ ಅದರ ಮೇಲೆ ಅದಕ್ಕೆ ತಕ್ಕಂಗೆ ಇದು ಕೂಡ ಕಲರ್ ಚೇಂಜ್ ಆಗುವಂಥದ್ದು. ಸೊ AC ನೀವು ಆಪ್ರೇಟ್ ಮಾಡಿ ನೋಡ್ಬೋದು. ನೋಡಿ ಜಾಸ್ತಿ ಕಮ್ಮಿ ಇಲ್ಲಿ ಕೂಡ ನೀವು ಆಪ್ರೇಷನ್ ಮಾಡ್ಕೋಬೋದು. ಸೊ ಇಲ್ಲಿ ಕೂಡ ನೀವು ಮಾಡ್ಕೋಬೋದು. ಇನ್ನು 360 ಡಿಗ್ರಿ ಕ್ಯಾಮರಾ ಮತ್ತು ಸೆಂಟ್ರಲ್ ಲಾಕ್ ಬಟನ್
ಮತ್ತು ಡಿಕ್ಕಿ ಓಪನ್ ಮಾಡೋದು, 4 ಇಂಡಿಕೇಟರ್, ಫಾಗ್ ಲ್ಯಾಂಪ್ ಬಂದುಬಿಟ್ಟು ಒಂದು ಸೈಡ್ ಬೇಕು ಅಂತಂದರೆ ಒಂದು ಸೈಡ್ ಆನ್ ಮಾಡ್ಕೋಬೋದು, 2 ಸೈಡ್ ಬೇಕು ಅಂತಂದರೆ ಎರಡೂ ನಿಮಗೆ ಇಲ್ಲಿ ಫಾಗ್ ಲ್ಯಾಂಪ್ದು ಚಿತ್ರ ನಿಮ್ಗೆ ಕಾಣ್ತಾ ಇದೆಯಲ್ಲ, ಸೊ 2 ಕಡೆ. ಸೊ ಎಕ್ಸ್ಪ್ರೆಸ್ ಕೂಲಿಂಗ್ ಬಟನ್ ಕೂಡ ನಿಮಗೆ ಇಲ್ಲಿ ಕಾಣುತ್ತೆ. ಸೊ ಗಾಡಿ ತುಂಬ ಹೀಟಾಗಿದೆ, ಬಿಸಿಲಲ್ಲಿ ನಿಲ್ಸಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಎಕ್ಸ್ಪ್ರೆಸ್ ಕೂಲಿಂಗ್ ಕೂಡ ನಿಮಗೆ ಇರುವಂಥದ್ದು ನೀವು ನೋಡ್ಬೋದು. ಸೊ ಇಗ್ನಿಷನ್ ಆನ್ ಮಾಡಿದ್ರೆ ಮಾತ್ರ ಅದು ಬರುವಂಥದ್ದು. ಸೊ ಈ 3 ಏನಿದೆ, ಡೋರ್ ಓಪನ್ ಮಾಡಿದ್ರು ನಿಮಗೆ ಲೈಟ್ ಬರುತ್ತೆ. ಬಾಕಿ ಇರೋ ಲೈಟ್ ಎಲ್ಲ ಬರಬೇಕು ಅಂತ ಹೇಳಿದ್ರೆ ನಿಮಗೆ ಇಗ್ನಿಷನ್ ಆನ್ ಮಾಡಬೇಕಾಗುತ್ತೆ. ಸೊ ಕೆಳಗೆ ಮತ್ತು ಮೇಲೆ ಅಂದರೆ ಕಾಲಿಗೆ ಮತ್ತು ಮುಖಕ್ಕೆ 2 ಸೈಡ್ AC ಬೇಕು ಅಂತ ಹೇಳಿದ್ರೆ ಇಲ್ಲಿ ಬಟನ್ ನೀವು ನೋಡ್ಬೋದು. ಇನ್ನು AC ಬಟನ್ ನೀವು ನೋಡ್ಬೋದು. ಇನ್ನು ಆಟೋ ಹೊತ್ತಿದ್ರೆ ಆಟೋಮೆಟಿಕ್ ಆನ್ ಆಗುತ್ತೆ. ಸೊ ನೀವು ಇಂಟೀರಿಯರಲ್ಲಿ ಯಾವ ಇದರಲ್ಲಿದೆ, ಏರ್ ಕೂಲಿಂಗ್ ಇದೆ ಅದೆಲ್ಲ ನೋಡ್ಬೋದು. ಇನ್ನು FM ನೋಡ್ಬೋದು. ನೀವು ಇಲ್ಲಿ ಒಂದು ಪೋರ್ಷನಲ್ಲಿ ನಿಮಗೆ FM ಸಿಗುತ್ತೆ. ಸೊ ಇದಿಷ್ಟು ಫ್ರಂಟಲ್ಲಿ ನಿಮಗೆ ಕಾಣುವಂಥದ್ದು. ಇನ್ನು JBL ಸ್ಪೀಕರ್ಸ್ ಕೊಟ್ಟಿದ್ದಾರೆ. JBL ಸ್ಪೀಕರ್ ನೀವು ನೋಡ್ಬೋದು. ಇಷ್ಟು ಚಿಕ್ಕದ ಅಂದ್ಕೋಬಾರ್ದು, ಇದು ಕಮಾಂಡರ್ದು. ಸೊ ಮಿರರಲ್ಲಿ ನೀವು ನೋಡ್ಬೋದು ಮಿರರ್ ಹೇಗಿದೆ ಅಂತ. ಇನ್ನು ಏರ್ ಬ್ಯಾಗ್ಸ್ ನೀವು ನೋಡ್ಬೋದು, ಏರ್ ಬ್ಯಾಗ್ಸ್ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಂತ. ಇನ್ನು ಸೈಡಲ್ಲೆಲ್ಲ ಕೊಟ್ಟಿದ್ದಾರೆ. ಲೈಟ್ ಬಗ್ಗೆ ಹೇಳೋದಾದರೆ ನಿಮಗೆ ಇಲ್ಲಿ ಕೂಡ 3 ಲೈಟ್ ಆನ್ ಆಗಿದೆ. ಸೊ ನೋಡ್ಬೋದು 3 ಲೈಟ್ ಬರ್ತಾ ಇದೆ. ಸೊ ನಿಮಗೆ ಆಮ್ರೆಸ್ಟ್ ಕೂಡ ನಿಮಗೆ ನೋಡ್ಬೋದು, ಒಂದು ಲೆದರ್ ಫಿನಿಷಿಂಗಲ್ಲಿ ಕೊಟ್ಟಿರುವಂಥದ್ದು. ಸೊ ಅದನ್ನ ಓಪನ್ ಮಾಡೋದಾದರೆ ಸೊ ನೋಡ್ಬೋದು, ಇಲ್ಲಿ ನಿಮ್ಗೆ ಏನಾದರೂ ವಾಟರ್ ಬಾಟಲ್ಸ್ ಏನಾದರೂ ಇಟ್ಕೊಳ್ತೀನಿ ಅಂತ ಹೇಳಿದ್ರು ಕೂಡ ನಿಮಗೆ ಈ ಒಂದು ಪೋರ್ಷನಲ್ಲಿ ಇಟ್ಕೋಬೋದು. ಸೊ ನೋಡ್ಬೋದು ಸ್ಪೇಸ್. ನಿಮಗೆ ಈ ಗೇರ್ ಜಾಗದಲ್ಲಿ ನಾನು ತೋರಿಸಿದೆ ಆವಾಗಲೇ 45 ವೋಲ್ಟ್ಸ್ ಮತ್ತು USB ಚಾರ್ಜಿಂಗ್ ಕೇಬಲ್ನ ಹಾಕಿ ಚಾರ್ಜ್ ಮಾಡ್ಕೊಳ್ಳೋಂಥ ಆಪ್ಷನ್. ಅದೇ ಒಂದು ನಿಮಗೆ ಇಲ್ಲಿ 12 ವೋಲ್ಟ್ಸಲ್ಲಿ ನಿಮಗೆ ಈ ಒಂದು ಪೋರ್ಷನಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು. ಇನ್ನು ಇದರಲ್ಲಿ ಕೂಡ ನೀವು ನೋಡ್ಬೋದು 5 ವೋಲ್ಟ್ 2.4 ಆ್ಯಂಪ್ಸ್ ಮತ್ತು 5 ವೋಲ್ಟ್ಸದು ನಿಮಗೆ USB ಕೇಬಲ್ ಮತ್ತು ಕೇಬಲ್ ಕನೆಕ್ಟ್ ಮಾಡಿಕೊಂಡು ಹಾಕುವಂಥದ್ದು ನೀವು ನೋಡ್ಬೋದು. ಈ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇನ್ನು ಸೀಟ್ ಬೆಲ್ಟ್ ಲಾಕ್ಸ್ ನೀವು ನೋಡ್ಬೋದು, ಯಾವ ಕಲರಲ್ಲಿ ಯಾವ ಒಂದು ಡಿಸೈನಲ್ಲಿ ಇದೆ ಅಂತ. ಇನ್ನು ರೇರ್ ಡೋರ್ದು ಪ್ಯಾಡ್ ನೀವು ನೋಡ್ಬೋದು ಹೇಗಿದೆ ಅಂತ. ಸೊ ಡೋರ್ ಪ್ಯಾಡ್ ನೀವು ನೋಡ್ಬೋದು. ಸೊ ಇದರಲ್ಲೂ ನಿಮಗೆ ಲೆದರ್ ಫಿನಿಷಿಂಗಲ್ಲೇ ಕೊಟ್ಟಿರುವಂಥದ್ದು. ಸೊ ಸೀಟ್ ಯಾವ ಕಲರ್ ಇದೆ, ಸೀಟ್ ನೀವು ನೋಡ್ಬೋದು. ಸೀಟ್ ಯಾವ ಕಲರಲ್ಲಿದೆ, ಯಾವ ಡಿಸೈನಲ್ಲಿದೆ, ಅದೇ ಒಂದು ಡಿಸೈನ್ ನಿಮಗೆ ಡೋರ್ ಪ್ಯಾಡಲ್ಲಿ ಕೂಡ ಸಿಗುವಂಥದ್ದು. ಇನ್ನು ನಿಮಗೆ ಇಲ್ಲಿ ತುಂಬ ಜನ ಗ್ಲಾಸಿಗೆ ಹೊರಗಡೆದು ಬೆಳಕು ಬೇಡ, ಬಿಸಿಲು ಬೀಳ್ತಾ ಇದೆ ಅಂತ ಹೇಳಿದ್ರೆ ಏನಾರು ಬಟ್ಟೆ ಗಿಟ್ಟೆ ಆ ಥರ ಎಲ್ಲ ಕವರ್ ಮಾಡ್ಕೊಳ್ತಾರಲ್ಲ. ಸೊ ಟಾಟಾ ಪ್ರೆಸೆಂಟಾಗಿ ಇವಾಗ ನೋಡ್ಬೋದು ಈ ಒಂದು ನೆಟ್ಟೆಡ್ದು ಮ್ಯಾಟ್ ಥರ ಏನೋ ಒಂದು ಕೊಡ್ತಾ ಇದ್ದಾರೆ. ಸೊ ಇದನ್ನ ನೀವು ಕವರಿಂಗ್ ಮಾಡ್ಕೋಬೋದು. ಸೊ ನಮಗೆ ಬೇಡ, ಬಿಸಿಲು ಬೇಡ ಅಂತ ಹೇಳಿದ್ರೆ ನೀವೊಂದು ಕವರಿಂಗ್ ಮಾಡ್ಕೋಬೋದು. ಸೊ ಅದನ್ನ ನೀವು ಈ ಥರ ಡೌನ್ ಕೂಡ ಮಾಡ್ಕೋಬೋದು. ಸೊ ಬೇಕಾದಾಗ ನೀವು ಹಾಕೋಬೋದು, ಇಲ್ಲ ಬೇಡ ಅಂತ ಹೇಳಿದಾಗ ಸೊ ಡೌನ್ ಕೂಡ ಕವರಿಂಗ್ ಮಾಡ್ಕೋಬೋದು. ಇನ್ನು ರೇರಿಗೆ ಕೂತೋರಿಗೆ AC ಬರೋಲ್ಲ ಆ ಥರ ಎಲ್ಲ ಇಲ್ಲ. ಸೊ ರೇರ್ ಕೂತೋರಿಗೂ ನಿಮಗೆ ನೋಡ್ಬೋದು AC ಇಲ್ಲಿಂದ ಸಪ್ಲೈ ಆಗುತ್ತೆ. ಆಮೇಲೆ ರೇರಲ್ಲಿ ಒಂದು ಬೇಸ್ ಕೂಡ ನಿಮಗೆ ಕೊಟ್ಟಿರುತ್ತಾರೆ. ಸೊ ಈ ಒಂದು ಪಾಯಿಂಟನ್ನು ನೀವು ನೋಡ್ಬೋದು. ಈ ಒಂದು ಪೋರ್ಷನಲ್ಲೂ ಕೂಡ ನಿಮಗೆ ಚಾರ್ಜಿಂಗ್ದು ಆಪ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಏನಾದರೂ ಮೊಬೈಲಿಗೆ ಬೆಲ್ ಇಟ್ಕೊಳ್ತೀನಿ ಅಂತ ಹೇಳಿದ್ರೆ ನೀವು ಇಲ್ಲಿ ಒಂದು ಇಟ್ಕೋಬೋದು. ಸೊ ರೇರ್ ಸೀಟಲ್ಲಿ ನಿಮಗೆ ಒಂದು ಹೆಡ್ಡನ್ನ ನಿಮಗೆ ಯಾವ ಕಂಫರ್ಟಲ್ಲಿ ಬೇಕೋ ಎಷ್ಟಾಗಿ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು, ನೋಡ್ಬೋದು. ಸೊ ನೀವು ನೋಡ್ಬೋದು ಹೆಡ್ನ ಎಷ್ಟಾಗಿ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬೋದು. ಹೆಡ್ನ ಹಿಂಗೆ ನಿಮಗೆ ಯಾವ ಕಂಫರ್ಟಲ್ಲಿ ಅಂದರೆ ನಿದ್ದೆ ಮಾಡ್ತೀವಿ ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಕೂಡ ನೀವು ನೋಡ್ಬೋದು. ಸೊ ಫ್ರಂಟಲ್ಲಿ ಇಲ್ಲ ಅದು ಆಪ್ಷನ್, ರೇರಲ್ಲಿ ನಿಮಗೆ ಕೊಟ್ಟಿರ್ತಾರೆ, ನೋಡ್ಬೋದು. ಎಷ್ಟು ಬೇಕಾದ್ರೆ ಫೋಲ್ಡ್ ಆಗುತ್ತೆ, ಎಷ್ಟು ಬೇಕಾದ್ರೆ ಸ್ಟ್ರೈಟ್ ಆಗುತ್ತೆ. ಇನ್ನು ರೂಫ್ ಲೈಟ್ಸ್ ನೀವು ನೋಡ್ಬೋದು. ರೂಫ್ ಲೈಟ್ ಇಲ್ಲಿ ಇರುತ್ತೆ. ಆಮೇಲೆ ಏನಾದರೂ ಬ್ರೇಕ್ ಡೌನ್ ಆಯಿತು ಅಂತ ಹೇಳಿದ್ರೆ ನಿಮಗೆ ಇಲ್ಲೇ ಆಟೋಮೆಟಿಕ್ ಕಾಲ್ ಹೋಗುವಂಥದ್ದು ಆಪ್ಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲಿಂದ ನಿಮಗೆ ಸನ್ ರೂಫ್ ಓಪನ್ ಮಾಡೋದಾದರೆ ಸನ್ ರೂಫ್ ಬಟನ್ ಕೂಡ ಇರುತ್ತೆ. ಅಲ್ಲಿಂದ ವಾಯ್ಸ್ ಕಮಾಂಡಿಂಗಲ್ಲಿ ಕೂಡ ನೀವು ಸನ್ ರೂಫ್ನ ಓಪನ್ ಮಾಡ್ಕೋಬೋದು. ಇನ್ನು ನೀವು ನೋಡ್ಬೋದು ಇಲ್ಲಿ ನಿಮಗೆ ಇದೊಂದು ತೋರಿಸ್ಬೇಕು. ಸೊ ಇದರಲ್ಲಿ ಈ ಒಂದು ಪೋರ್ಷನ್ನಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಸೊ ಮಿರರ್ ಕೂಡ ಕೊಟ್ಟಿರುವಂಥದ್ದು. ಸೊ ನೋಡ್ಬೋದು ಮೇಕಪ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ಇಲ್ಲಿ ಕೂತ್ಕೊಂಡು. ಸೊ ನೋಡಿ ಕ್ಲೋಸ್ ಮಾಡೋ ಟೈಮಲ್ಲಿ ಲೈಟ್ ಆಫ್ ಆಗುತ್ತೆ ನೋಡಿ. ಸೊ ಲೈಟ್ ಕೂಡ ನೀವು ನೋಡ್ಬೋದು
ಕ್ಲೋಸ್ ಮಾಡೋಕೆ ಲೈಟ್ ಆಫ್ ಆಗುತ್ತೆ. ಇನ್ನು ರೇರಲ್ಲಿ ಫ್ರಂಟಲ್ಲಿ ಎಲ್ಲ ಏರ್ ಬ್ಯಾಗ್ಸ್ ಕೊಟ್ಟಿರುವಂಥದ್ದು ನೋಡ್ಕೋಬೋದು. ಇನ್ನು ಸ್ಟೇರಿಂಗ್ ಬಗ್ಗೆ ಹೇಳೋದಾದರೆ ಸ್ಟೇರಿಂಗಲ್ಲಿ ನಿಮಗೆ ಆವಾಗಲೇ ತೋರಿಸಿದಾಗೆ ಸ್ಟೇರಿಂಗಲ್ಲಿ ನಿಮಗೆ ತೋರಿಸಿರೋ ಹಾಗೆ ಟಿ ಲೋಗೋ, ಇಗ್ನಿಷನ್ ಆನ್ ಮಾಡಿದಾಗ ಟಿ ಲೋಗೋ ಬರುತ್ತೆ. ಅಲ್ಲಿಂದ ವಾಯ್ಸ್ ಜಾಸ್ತಿ ಕಮ್ಮಿ ಮತ್ತು ವಾಯ್ಸ್ ಕಮಾಂಡರ್, ಇದು ಏನಾದರೂ ಅನೌನ್ಸ್ಮೆಂಟ್ ಇರೋದಾದರೆ FM ಪ್ಲೇ ಮಾಡ್ಕೋಬೇಕಾದ್ರೂ ನಾವಿಲ್ಲಿ ಒತ್ಬಿಟ್ಟು ಹೇಳ್ಕೊಬೋದು. ಸೊ ಪ್ಲೇ ಮಾಡ್ಕೊಳ್ಳೋಕ್ಕೆ, ಸೊ ಕಾಲ್ ಅಟೆಂಡ್ ಮಾಡೋದು ಕಟ್ ಮಾಡ್ಕೊಳ್ಳೋಂಥ ಬಟನ್ ಕೂಡ ನಿಮಗೆ ನೋಡ್ಬೋದು. ಆಮೇಲೆ ಕ್ರೂಸ್ ಕಂಟ್ರೋಲ್ ಮತ್ತು ಕ್ಲಸ್ಟರಲ್ಲಿ ಏನೇ ಒಂದು ಆಪ್ಷನ್ನ ಚೇಂಜಸ್ ಮಾಡಬೇಕು ಅಂತಂದರೆ ನೋಡ್ಬೋದು. ಸೊ ನೋಡ್ಬೋದು ಎಲ್ಲ ಈ ಒಂದು ಆಪ್ಷನಲ್ಲಿ ನೀವು ಚೇಂಜ್ ಮಾಡ್ಕೋಬೋದು. ಸೆಟ್ ಕೂಡ ಮಾಡ್ಕೊಳ್ಳೋವಂಥ ಬಟನ್ ಕೂಡ ಎಲ್ಲ ಕ್ಲಸ್ಟರಲ್ಲಿ ಇರುವಂಥದ್ದು. ನಿಮಗೆ ಬಾನೆಟ್ ಓಪನ್ ಮಾಡೋದಾದರೆ ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ ಬಾನೆಟ್ ಓಪನ್ ಮಾಡೋಕ್ಕೆ. ಸೊ ಸಿಂಬಲ್ ಕೂಡ ನಿಮ್ಗೆ ನೋಡ್ಬೋದು ಬಾನೆಟ್ ಓಪನ್ ಮಾಡೋಕ್ಕೆ ಅಂತ. ಇನ್ನು ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಕೂಡ ನಿಮಗೆ ಕೊಟ್ಟಿದ್ದಾರೆ. ಸೊ ಸೈಡಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಸೈಡಲ್ಲಿ ಈ ಒಂದು ಲಿವರ್ನ ಮಾಡಿದ್ರೆ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಇನ್ನು ಕ್ಲಚ್, ಬ್ರೇಕ್, ಆಕ್ಸಿಲೇಟರ್, ಪೆಡಲ್ ಕೂಡ ನೋಡ್ಬೋದು ಯಾವೊಂದು ಡಿಸೈನಲ್ಲಿ ಹೆಂಗಿದೆ ಅಂತ. ಸೊ ಡ್ಯಾಶ್ಬೋರ್ಡ್ ನೋಡ್ಬೋದು. ಡ್ಯಾಶ್ಬೋರ್ಡ್ನ ನೀವು ಜಸ್ಟ್ ಮಾಡಿದ್ರೆ ಸಾಕು, ಎಳೆದ್ರೆ ಅಂದರೆ ಜಸ್ಟ್ ಈ ಥರ ಒಂದು ಇದರಲ್ಲಿ. ಸೊ ಮ್ಯಾನ್ಯಲ್ ಬುಕ್ ನಿಮ್ಗೆ ನೋಡ್ಬೋದು. ಮ್ಯಾನ್ಯಲ್ ಬುಕ್ನ ಇಟ್ಕೊಳ್ಳೋಕ್ಕೆ ಒಂದು ಬ್ಯಾಗ್. ಸೊ ಮ್ಯಾನ್ಯಲ್ ಬುಕ್, ಇನ್ನು ಫಸ್ಟ್ ಏಡ್ ಕಿಟ್ಸ್ ಮತ್ತು ಒಂದು ಟ್ರೇ ಕೂಡ ಕೊಟ್ಟಿರ್ತಾರೆ. ಈ ಒಂದು ಟ್ರೇಯಲ್ಲಿ ನೀವು ಏನಾದ್ರು ಇಟ್ಕೊಳ್ಳೋದು ನೋಡ್ಬೋದು. ಟ್ರೇ, ಸೊ ಎಷ್ಟು ಸ್ಪೇಸ್ ಇದೆ ನೋಡ್ಬೋದು. ಸೊ ಒಳಗೆ ಲೈಟ್ ಕೂಡ ಕೊಟ್ಟಿದ್ದಾರೆ, ಕತ್ಲೆಯಲ್ಲಿ ಕಂಡಿಲ್ಲ ಅಂತ ಹೇಳೋದಾದರೆ. ಸೊ ಏರ್ ಬ್ಯಾಗೆಲ್ಲ ನೀವು ನೋಡ್ಬೋದು ಎಲ್ಲೆಲ್ಲಿ ಬಂದಿದೆ ಅಂತ. ಸೊ ಏರ್ ಬ್ಯಾಗ್ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಲ್ಲೆಲ್ಲ ಏರ್ ಬ್ಯಾಗ್ ಅಂತ ಮೆನ್ಷನ್ ಮಾಡಿರುವಂಥದ್ದು ಕೂಡ ನೀವು ನೋಡ್ಬೋದು. ರೇರ್ ಅವರಿಗೆ, ನಿಮಗೆ ರೇರಲ್ಲಿ ಕೂತವರಿಗೆ ಲೈಟದ ಅವಶ್ಯಕತೆ ಇದೆ ಅಂತಂದರೆ ಸೊ ನೋಡ್ಬೋದು LED ಕೊಟ್ಟಿರುವಂಥದ್ದು. ಸೊ ಇದು ಡಬಲ್ ಸನ್ರೂಫ್, ರೇರಿಂದ ಹಿಡಿದು ಫ್ರಂಟ್ ತನಕ ನಿಮಗೆ ನೋಡ್ಬೋದು. ರೇರ್ ತನಕ ಸನ್ರೂಫ್ನ ತೋರಿಸ್ತಾ ಇದ್ದೀನಿ ನೋಡ್ಬೋದು. ಸೊ ಫ್ರಂಟ್ ಒಂದು, ಬ್ಯಾಕ್ ಒಂದು, ಡಬಲ್ ಸನ್ರೂಫ್ ಆಗಿರೋದು ನೋಡಿ, ಮಿಡಲಲ್ಲಿ ಒಂದು ಲೈನ್ಸ್. ಸೊ ಡಬಲ್ ಸನ್ರೂಫ್. ಸೊ ಇದು ಬಂದುಬಿಟ್ಟು ಆ್ಯಂಟೆನಾ. ಸೊ FM ಎಲ್ಲ ಹಾಕೋದಾದ್ರೆ ಆ್ಯಂಟೆನಾ ಈ ಥರ ಒಂದು ಡಿಸೈನಲ್ಲಿ ಕೊಟ್ಟಿರ್ತಾರೆ. ಸೊ ಗಾಡಿ ಲಾಕ್ ಮಾಡಿದಾಗ ನಿಮಗೆ ಯಾವೊಂದು ಲೈಟ್ಸ್ ಹೆಂಗೆ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ಬೋದು. ವೆಲ್ಕಮ್ ಲೈಟ್ ನೋಡ್ಬೋದು ನೀವು. ಸೊ ಇಂಜನ್ ಕಂಫರ್ಟ್ ಬಗ್ಗೆ ಹೇಳೋದಾದರೆ ನೋಡ್ಬೋದು. ಲೆಫ್ಟ್ ಸೈಡಲ್ಲಿ ನಿಮಗೆ ಅಂದರೆ ಸ್ಟೇರಿಂಗ್ ಸೈಡಲ್ಲಿ ನಿಮಗೆ ಬಾನೆಟ್ನ ಲಾಕ್ ಕೂಡ ನಿಮಗೆ ಸಿಗುತ್ತೆ, ಬಾನೆಟ್. ಸೊ ಬಾನೆಟ್ ಲಾಕ್ ಇಲ್ಲಿ ಕೂಡ ತೆಗೆದಾದ್ಮೇಲೆ ನಿಮಗೆ ಇಲ್ಲಿ ಲಾಕ್ ಆಗುತ್ತೆ. ಸೊ ನಿಮಗೆ ಇಂಜನ್ ಆಯಿಲೆಲ್ಲ ಚೆಕ್ ಮಾಡ್ಕೊಳ್ಳೋದಾದರೆ ಗೇಜ್ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು. ಇನ್ನು ಬ್ಯಾಟ್ರಿ ನೀವು ನೋಡ್ಬೋದು. ಬ್ಯಾಟ್ರಿಗೆ ಟೆಂಪ್ರವರಿ ಥರ ಒಂದು ಕ್ಯಾಪ್ ಥರ ಕೊಟ್ಟಿದ್ದಾರೆ. ಸೊ ಈ ಲಾಕ್ಸ್ನ ತೆಗೆದ್ಬಿಟ್ಟು ಈ ಲಾಕ್ಸ್ನ ನೀವು ತೆಗೆದ್ರೆ ಬ್ಯಾಟ್ರಿನ ರಿಮೂವ್ ಮಾಡ್ಕೋಬೋದು. ಸೊ ಇಂಜನ್ ಕಂಫರ್ಟ್ ಬಗ್ಗೆ ನೋಡ್ಬೋದು ಹೇಗಿದೆ ಅಂತ. ಇಂಜನ್ ಕಂಫರ್ಟ್, ಸೊ ನಿಮಗೆ ಇಲ್ಲಿ ಡೀಸೆಲ್ ಪಂಪ್ ಆಗಿರ್ಬೋದು, ಡೀಸೆಲ್ ಫಿಲ್ಟರ್ ಆಗಿರ್ಬೋದು, ಮತ್ತು ಕೂಲೆಂಟ್ ಕೂಡ ನಿಮಗೆ ಟ್ಯಾಂಕ್ ನೀವು ನೋಡ್ಬೋದು. ಇನ್ನು ವೈಪರ್ದು ಕೂಡ ನಿಮಗೆ ಇಲ್ಲೇ ಸಿಗುತ್ತೆ.